ಹಲೋ ಸ್ನೇಹಿತರೆ, ಹೆಂಗದಿರಿ? ಇವತ್ತಿನ ಪಾಠ ಭಿನ್ನರಾಶಿ ಫ್ರ್ಯಾಕ್ಷನ್. ಈ ಪಾಠದ ವಿಶೇಷತೆ ಏನಂತಂದ್ರೆ ನಂಬರ್ಸನ್ನು ಸಿಂಪ್ಲಿಫೈ ಮಾಡೋಕೆ ಸುಲಭೀಕರಿಸೋಕೆ ಓಕೆನಾ. ಬೇಸಿಕ್ಸ್ ಆಗಿ ಈ ಅಧ್ಯಾಯ ಕಡ್ಡಾಯ ನಮ್ಗೆ. ಫ್ರ್ಯಾಕ್ಷನ್ ಅನ್ನೋ ಪದ ಮೂಲತಃ ಯಾವ ಭಾಷೆಯಿಂದ ಬಂದಿದೆಯಪ್ಪ ಅಂತಂದ್ರೆ ಫ್ರ್ಯಾಕ್ಟಮ್ ಅನ್ನೋ ಪದದಿಂದ ಬಂದೈತಿ. ಲ್ಯಾಟಿನ್ ಭಾಷೆಯ ಫ್ರ್ಯಾಕ್ಟಮ್ ಅನ್ನೋ ಪದದಿಂದ ಬಂದೈತಿ. ಫ್ರ್ಯಾಕ್ಟಮ್ ಅಂತಂದರೆ ಮುರಿದ ಭಾಗ, ಇಡಿಯಾಗಿದ್ದು ಪೂರ್ಣ ಸಂಖ್ಯೆ ಅಥವಾ ಪೂರ್ಣಾಂಕ ಅಂತೀವಿ. ಇದನ್ನು ಭಾಗ ಮಾಡಿದ್ರೆ ಈಕ್ವಲ್ ಪಾರ್ಟ್ ಇರಬೇಕು. ನೋಡಿ, ಈಕ್ವಲ್ ಪಾರ್ಟ್ ಅಂತಂದ್ರೆ ಏನಂತಂದ್ರೆ, ಇವಾಗ ಒಂದು ಸರ್ಕಲ್ ಇದೆ. ಒಂದು ನಿಮಿಷ. ಒಂದು ಸರ್ಕಲ್ ಇದೆ ಅಂತಂದರೆ ಇಲ್ಲಿ ನೋಡಿ, ಈ ಸರ್ಕಲಲ್ಲಿ ಎರಡು ಭಾಗ ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿವ್ರಿ ಸರ. ಇದು ಟೋಟಲ್ ಎರಡು ಭಾಗ ಮಾಡೀವ್ರಿ. 1/2 ನೋಡಿ, ಎರಡು ಈಕ್ವಲ್ ಇಲ್ಲ, ಅನ್ಈಕ್ವಲ್ ಆಗಿದೆ. ಅದಕ್ಕಾಗಿ ಇದು ತಪ್ಪಾಕೈತಿ. ಇವಾಗ ನೋಡಿ, ಒಂದು ಸರ್ಕಲಲ್ಲಿ ಎರಡು ಸಮಭಾಗಗಳಿರಬೇಕು. ಇವಾಗ ಕೇಂದ್ರ ಬಿಂದು, ಇದೇನು ವೃತ್ತದ ಕೇಂದ್ರ. ನೋಡಿ, ಎರಡು ಈಕ್ವಲ್ ಪಾರ್ಟ್ಸ್ ಇದ್ದರೆ ಮಾತ್ರ ಅದನ್ನು ನಾವೇನಂತ ಕರಿತೀವಿ? ಭಿನ್ನರಾಶಿ. ನೋಡಿ, ಎರಡು ಭಾಗ ಮಾಡೀವ್ರಿ ಸರ. ಉತ್ತರ ಗೋಳಾರ್ಧ ಎಷ್ಟಿರ್ತೈತೋ ದಕ್ಷಿಣಾರ್ಧ ಗೋಳಾರ್ಧದ ವಿಸ್ತೀರ್ಣನೂ ಅಷ್ಟೇ ಇರಬೇಕು. ಇವಾಗ ಎರಡು ಭಾಗ ಮಾಡೀವ್ರಿ ಸರ, ಒಂದು ಭಾಗಕ್ಕೆ ಬಣ್ಣ ಹಚ್ಚಿರಿ. 1/2 ಅಂತಂದ್ರೆ ಇದು ಸರಿ ಆಕೈತಿ, ಇದು ತಪ್ಪಾಕೈತಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಸರ್ಕಲ್ ಐತಿ ಸರ. ಈಗ ಸಮಭಾಗ ಅಂತಂದ್ರೆ ನೋಡಿ, ಒಂದು ನಿಮಿಷ. ಈ ಸರ್ಕಲ್ ಐತಿ ಸರ, ಇದ್ರೊಳಗೆ 3 ಭಾಗ ಮಾಡೀವ್ರಿ ಸರ. 3 ಭಾಗ ಮಾಡೀವ್ರಿ. ಇವಾಗ ಇದ್ರ ವಿಸ್ತೀರ್ಣ ಹೆಚ್ಚೈತಿ, ಇದ್ರ ವಿಸ್ತೀರ್ಣ ಕಮ್ಮಿ ಐತಿ. ಓಕೆನಾ. ಇವಾಗ ನೋಡಿ, ಒಂದು ಭಾಗಕ್ಕೆ ಬಣ್ಣ ಹಚ್ಚಿವ್ರಿ ಸರ. 1/3 ಅಂತಂದ್ರೆ 3 ಭಾಗ ಮಾಡೀವ್ರಿ ಟೋಟಲ್ಲು. ಒಂದು ಭಾಗಕ್ಕೆ ಬಣ್ಣ ಹಚ್ಚಿವ್ರಿ ಅಂದ್ರೆ ತಪ್ಪಾಕೈತಿ ಸರ್. ಹಂಗಂದ್ರೆ ಸರ್ಕಲಲ್ಲಿ 1/3 ತೋರ್ಸಕ್ಕೆ ಬರೋದೇ ಅಲ್ವಾ ಸರ್? ನೋಡಿ, ಇಲ್ಲಿ ಬರುತ್ತೆ ನೋಡಿ. ನೋಡಿ, ಒಂದು ಸರ್ಕಲ್ ಇದೆ, 120 ಡಿಗ್ರಿ 120 ಡಿಗ್ರಿ 120 ಡಿಗ್ರಿ. ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ರೆ ನೋಡಿ, ಟೋಟಲ್ 3 ಭಾಗ ಮಾಡೀವ್ರಿ. 1/3 ಅಂತಂದರೆ ಇದು ಸರಿ, ಇದು ತಪ್ಪಾಕೈತಿ. ಓಕೆನಾ. ಇವಾಗ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಸಮಭಾಗ ಅಂದ್ರೆ ಏನು ಅಂತೇಳಿ ಅರ್ಥ ಆಯಿತು ಅನ್ಕೊತೀನಿ. ಈ ಭಿನ್ನರಾಶಿಗಳಲ್ಲಿ 2 ವಿಧ ಬರುತ್ತೆ. ಒಂದು ಲೈಕ್ ಫ್ರ್ಯಾಕ್ಷನ್, ಇನ್ನೊಂದು ಅನ್ಲೈಕ್ ಫ್ರ್ಯಾಕ್ಷನ್ ಅಂತ. ಲೈಕ್ ಫ್ರ್ಯಾಕ್ಷನ್ ಅಂತಂದರೆ ಈ ಛೇದಗಳು ಸಮನಾಗಿರುತ್ತವೆ. ಇಲ್ಲಿದೆ ನೋಡಿ, ಛೇದಗಳು ಏನಾಗಿರ್ತವೆ? ಇಲ್ಲಿ ಸಮನಾಗಿರುತ್ತವೆ. ಓಕೆನಾ. ಇಲ್ಲಿ ನೋಡಿ, 1/4 2/4 3/4 ಇದೇನಿದೆ? ಛೇದಗಳು ಸಮನಾಗಿವೆ. ಛೇದಗಳು ಸಮನಾಗಿತ್ತಂದ್ರೆ ಅದನ್ನೇನು ಕರಿತೀವಿ ನಾವು? ಲೈಕ್ ಫ್ರ್ಯಾಕ್ಷನ್. ಓಕೆನಾ. ಅಥವಾ ಕನ್ನಡದಲ್ಲಿ ಸಜಾತಿ ಭಿನ್ನರಾಶಿ ಅಂತ ಕರಿತೀವಿ. ಈ ಭಿನ್ನರಾಶಿಗಳು ನಮ್ಗೆ ಯಾಕೆ ಬೇಕಪ್ಪ ಅಂತಂದರೆ, ಭಿನ್ನರಾಶಿಗಳಲ್ಲಿ ಸಂಕಲನ ಮತ್ತು ವ್ಯವಕಲನ ಮಾಡಬೇಕಾದ್ರೆ ಸಜಾತಿ ಭಿನ್ನರಾಶಿ ಇದ್ದರೆ, ಲೈಕ್ ಫ್ರ್ಯಾಕ್ಷನ್ ಇದ್ದರೆ ನಮಗೆ ಸುಲಭೀಕರಣ ಅಥವಾ ಸಿಂಪ್ಲಿಫೈ ಮಾಡೋಕ್ಕೆ ನಮಗೆ ತುಂಬ ಸರಳವಾಗಿರುತ್ತೆ. ಅದಕ್ಕೋಸ್ಕರ ಲೈಕ್ ಫ್ರ್ಯಾಕ್ಷನ್ನು ನಮಗೆ ಗೊತ್ತಿರಬೇಕು. ಇವಾಗ ನೋಡಿ, ಅನ್ಲೈಕ್ ಫ್ರ್ಯಾಕ್ಷನ್ ಅಂತಂದರೆ ಛೇದಗಳು ಬೇರೆ ಬೇರೆ ಇರಬೇಕು. 1/2 ನೋಡಿ, 2/3 3/4 ಓಕೆನಾ. ಈ ಥರ ಬೇರೆ ಬೇರೆ ಇತ್ತಂದರೆ ಇಲ್ಲೇ ಕೊಟ್ಟಿದೆ ನೋಡಿ. ಇಫ್ ದ ಡಿನಾಮಿನೇಟರ್ಸ್ ಆರ್ ಡಿಫರ್ is such fraction are called as unlike fraction. If denominators are same such fractions are called as
ಲೈಕ್ ಫ್ರ್ಯಾಕ್ಷನ್. ಓಕೆನಾ?